friends, welcome back to Statistics by Savita. Northwest corner rule ಮತ್ತು matrix minima method both are in transportation problem. ಟ್ರಾನ್ಸ್ಪೋರ್ಟೇಷನ್ ಸಮ್ಮಲ್ಲಿ ಈಗ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ನ ಮಾತ್ರ ಹೆಂಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ಎಕ್ಸಾಮಲ್ಲಿ ಈಗ ನಾನು ಕ್ವಶನ್ ಪೇಪರ್ ನೋಡಿದಾಗ ಒಂದು ಕ್ವಶನ್ ಅಂದರೆ ಇದರಲ್ಲಿ ಯಾವುದು ಸೆಕ್ಷನ್ ಸಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಬಂದಿದೆ. ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಬಂದಿದೆ ಮತ್ತು ಇನ್ನೊಂದು ಕ್ವಶನ್ನು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡು ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೇಳಿದ್ದಾರೆ ಅಲ್ಲಿ. ಓಕೆ, ಈಗ ಅದನ್ನು ನೀವು ಆಪರೇಷನ್ ರಿಸರ್ಚ್ ಒಂದೇ ಮಾಡೋದು ಇಟ್ಕೊಂಡಿದ್ರೆ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್ ಬಿಟ್ಟು ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ 5 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇದನ್ನು ತೆಗಿಬೋದು. ಓಕೆ, ಈಗ ಇದನ್ನ ಹೆಂಗೆ ತಗೊಳ್ತೀರಾ ಅಂತಂದ್ರೆ ಇಲ್ಲಿ ರೆಡ್ ಇಂಕ್ ಪೆನ್ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಇಲ್ಲಿ ಎರಡು ಮಿಕ್ಸ್ ಆಗಬಾರ್ದು ಅಂತ. ಈಗ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್ ಅಂದ್ರೆ ಫಸ್ಟ್ ಸೆಲ್ ತಗೊಳ್ತೀರಾ 1 ಅಂದ್ರೆ ಫಸ್ಟ್ ಸೆಲ್ ಮೀನ್ಸ್ ದಟ್ ಈಸ್ ಅ 2. ಹೌದಾ? ಈ ಸೆಲ್ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಅವೈಲಬಿಲಿಟಿ ಎಷ್ಟಿದೆ 9. ಓಕೆ, ವಾಟ್ ಈಸ್ ಅ ರಿಕ್ವೈರ್ಮೆಂಟ್ 10. ದೆನ್ ವಿಚ್ ಒನ್ ಈಸ್ ಮಿನಿಮಮ್ 9 ಅಥವಾ 10? 9 is minimum. Okay, then you have to take here, okay, 9 you have to take it this side, 9 you are taking, and this becomes as a 0. ಇಲ್ಲಿ 0 ಆಗ್ಬಿಡುತ್ತೆ, ನಿಮಗೆ 9 ಹೋಗ್ಬಿಡ್ತು. What is remaining? 10 minus 9, that is a 1 is a remaining. ಈ ಸೈಡ್ ಹೋಗ್ಬಿಡ್ತು. ಇವಾಗ ಈ ಸೈಡ್ ಈ ಕಡೆ ಬರೋಂಗಿಲ್ಲ, 0, it becomes as a 0. Then the next you have to come this side. ಈಗ ಇಲ್ಲಿ ಈ ಸೈಡ್ ಹೋಗೋ ಹಾಗೆ ಇಲ್ಲ, ಯಾಕಂದ್ರೆ ಇಲ್ಲಿ 0 ಆಗ್ಬಿಡ್ತು. ಇಲ್ಲಿ ಬರ್ಬೇಕು ನೀವು. ಇಲ್ಲಿ ಬಂದಾಗ ಇಲ್ಲಿ ವಾಟ್ ಈಸ್ ರಿಮೈನಿಂಗ್ ರಿಕ್ವೈರ್ಮೆಂಟ್, ದಟ್ ಈಸ್ ಅ 1, ಅಂಡ್ ಹಿಯರ್ ದ 14. ದೆನ್ ಯು ಆರ್ ಟೇಕಿಂಗ್ ಆಸ್ ಅ 1 ಹಿಯರ್. ಇಲ್ಲಿ 1 ಅನ್ನ ನೀವು ತಗೊಂಡ್ಬಿಡ್ತೀರಿ. 14 minus 1, ದಟ್ ಈಸ್ ಅ 13 ಈಸ್ ರಿಮೈನಿಂಗ್. ಇಲ್ಲಿ 13 ಉಳಿತು ನಿಮಗೆ. ಓಕೆ, ದೆನ್ ಈ ಸೈಡ್ ಬರ್ಲಿಕ್ಕೆ ಬರುದಿಲ್ಲ, ಈ ಸೈಡ್ 0 ಆಗ್ಬಿಡ್ತು. 0 ಆಗ್ಬಿಟ್ರೆ ನಿಮಗಲ್ಲಿ 0 ಸೈಡ್ ಯಾವಾಗ್ಲೂ ಅಲ್ಲಿ ಮೂವ್ ಆಗ್ಲಿಕ್ಕೆ ಆಗಲ್ಲ. ಓಕೆ, ಮೂವ್ ಆಗ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಯು ಹ್ಯಾವ್ ಟು ಕಮ್ ದಿಸ್ ಸೈಡ್. ಓಕೆ, ಹಿಯರ್ ದ 13 ಅಂಡ್ ದ 15. ವಿಚ್ ಒನ್ ಈಸ್ ಮಿನಿಮಮ್? 13 ಈಸ್ ಅ ಮಿನಿಮಮ್. ದೆನ್ ವಿಚ್ ಒನ್ ಈಸ್ ಮಿನಿಮಮ್ ಯಾವ್ದಿರುತ್ತಲ್ಲ 13 ಅನ್ನ ಅದನ್ನ ತಗೊಂಡ್ಬಿಡ್ತೀರಾ ಒಳಗಡೆ. ತಗೊಂಡ್ಬಿಟ್ರಿ ಇಲ್ಲಿ ಏನಾಗ್ಬಿಡ್ತು, 13 ಒಳಗಡೆ ತಗೊಂಡ್ಬಿಟ್ರಿ ಅದು 0 ಆಗ್ಬಿಡುತ್ತಲ್ಲಿ. 0 ಆಗ್ಬಿಟ್ರೆ ಇಲ್ಲಿ 15 minus 13, ದಟ್ ಈಸ್ ಅ 2 ಈಸ್ ಅ ರಿಮೈನಿಂಗ್. ಓಕೆ, ಈ ಸೈಡ್ ಈಗ ಯಾವ್ದು ಉಳಿದಿರುತ್ತಲ್ಲ ಆ ಸೈಡ್ ಬರಬೇಕು. ಈ 0 ಆದ ಸೈಡ್ಗೆ ನಾವು ಲೈನ್ ತಗೊಂಡ್ಬಿಡ್ತೀವಿ. ಅಂದ್ರೆ ಲೈಟ್ ಆಗಿ ಒಂದು ಲೈನ್ ಹಾಕೊಂಡ್ಬಿಡಿ, ಇಲ್ಲಾಂದ್ರೆ ಗೊತ್ತಾದ್ರೆ ಅಂಡರ್ಸ್ಟ್ಯಾಂಡ್ ಆದ್ರೆ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಹೋಗ್ಲಿಕ್ಕೆ ಬರಲ್ಲ, ಬಿಕಾಸ್ ಹಿಯರ್ ದ ಅವೈಲಬಿಲಿಟಿ ಇಲ್ಲಿ 0 ಐತಿ. ನೆಕ್ಸ್ಟ್ ಯು ಹ್ಯಾವ್ ಟು ಕಮ್ ದಿಸ್ ಸೈಡ್. Okay, here the 13 and here the 2. ಇದನ್ನು ಕ್ಯಾನ್ಸಲ್ ಮಾಡ್ಬಿಡಿ ಇಲ್ಲಿ. Here 13 and 2. Which one is a minimum? 2 you have to take it. Then it becomes as a 0. 13 minus 2, that is a 11 is a remaining. Okay, then this side is a 0. Okay, you have to come this side. Here the 11 and 11. The last is always it becomes as a both the side availability and requirement equal. ನಿಮ್ಗಲ್ಲಿ ಗೊತ್ತಾಗ್ಬಿಡುತ್ತೆ ನನ್ನ ಪ್ರಾಬ್ಲಮ್ ಕರೆಕ್ಟ್ ಐತೆ ಅಂತ ಹೇಳಿ. ಯಾಕಂದ್ರೆ ಇಲ್ಲಿ ಎರಡು ಸೈಡು ಸೇಮ್ ದಾಗಿ ಉಳಿಯುತ್ತಿಲ್ಲ, ಸೇಮ್ ರಿಕ್ವೈರ್ಮೆಂಟ್ ಮತ್ತೆ ಅವೈಲಬಿಲಿಟಿ ಅಲ್ಲಿ ಉಳಿಯುತ್ತಾ ಹೋಗುತ್ತೆ. ದೆನ್ ಆಫ್ಟರ್ ದಿಸ್ ವಾಟ್ ಇಫ್ ಹ್ಯಾವ್ ಟು ರೈಟ್ ಇಟ್. ಈಗ ಇದು ಎಲ್ಲ ಈಗ 11 ತಗೊಂಡ್ಬಿಟ್ರೆ ಇದು ಕ್ಯಾನ್ಸಲ್ ಆಯ್ತು, ಇಲ್ಲೂ ಕ್ಯಾನ್ಸಲ್ ಆಯ್ತು, 0 0 ಆಯ್ತಾ. ಇಲ್ಲಿ 3 0, ಇಲ್ಲೂ 3 0. ದ ರಿಮೈನಿಂಗ್ ಈಸ್ ಆಲ್ ಯು ಕನ್ಸಿಡರ್ಡ್ ಆಸ್ ಅ ದಿಸ್ ಸೈಡ್. ದೀಸ್ ಆರ್ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದು. ಓಕೆ, ಈಗ ದಿಸ್ ಈಸ್, ಈಗ ಒಮ್ಮೊಮ್ಮೆ ಕೇಳಿರ್ತಾರ ನಾನ್ ಡಿಜನರೇಟ್ ಅಥವಾ ಡಿಜನರೇಟ್ ಸೊಲ್ಯೂಷನ್ ಅಂತ ಹೇಳಿ. ಹಿಯರ್ ದಿಸ್ ಸೈಡ್ ಈಸ್ m ಪ್ಲಸ್ n. m ಪ್ಲಸ್ n minus 1 is equals to number of allocations. m ಎಷ್ಟಿದೆ 3 plus 3 minus 1 ಎಷ್ಟಾಯ್ತು 6 minus 1, that is a 5. Then how many number of allocations? 1 2 3 4 5. Both is equal,
means that is a non-degenerate solution. It is a degenerate solution. How to write it as a, sometimes they ask in the question ಒಳಗೆ ಕೇಳಿಬಿಡ್ತಾರ ಅವರು. Then after this you have to write it as a here the x11 is equals to 9. ಅಲೋಕೇಶನ್ ಅಲ್ಲಿ ಏನು ಬಂದಿರುತ್ತಲ್ಲ ಅದನ್ನು ಬರೀತಾ ಹೋಗ್ತೀರಾ. x21 is equals ಅಂದ್ರೆ x ಇಲ್ಲಿಂದ ಹೋಗ್ತೀರಾ 21 that is equals to 1. okay, next x22 is equals to 13. x32 is equals to 2. x33 is equals to 11. okay, compulsory you have to write this one. ಈಗ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಬುಕ್ ಟೆಕ್ಸ್ಟ್ ಬುಕ್ ಅಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ಗೆ ಇಲ್ಲಿ x33 ಈಗ ಇದು ಮಿನಿಮಮ್ ಆಫ್ ಅಂತ ಬರಿಬೇಕಲ್ಲಿ. ನಾನು ಡೈರೆಕ್ಟ್ ಆಗಿ ಇದೇ ವ್ಯಾಲ್ಯೂ ಬರ್ದ್ಬಿಟ್ಟಿನಿ, ಯಾಕಂದ್ರೆ ಮತ್ತೆ ನಿಮ್ಗೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ. ಅಷ್ಟು ಬರೆದ್ರು ಇಷ್ಟು ಬರೆದ್ರು ಸಾಕು. ಇಟ್ ಈಸ್ ಅ ಓಕೆ. ಈಗ ನಿಮ್ದು ಅಲೋಕೇಶನ್ x11 9, x21 1, x22 13, x32 2, x33 11. okay, got it na? After that what you have to calculate the basic feasible solution ಅಂತ ಕೇಳಿದಾಗ ಅವರು ಇದರಲ್ಲಿ ಬರಿಬೇಕಿತ್ತಲ್ಲ ಇಲ್ಲಿ ಬ್ಲೂ ಇಂಕ್ ಅಲ್ಲಿ. ದೆನ್ z is equals to double summation of xij into Cij. What is Xij? Xij is a number of units. Cij means the cost, transportation cost. Then you have to multiply 2 into 9 plus 1 into 1 plus 13 into 3 plus 2 into 5 plus 11 into 3. Then you have to multiply and calculate. You add it. You are getting as a one value. That is a z. That is a basic feasible solution. Okay. This is a northwest corner rule method. Okay. ಇನ್ನು ಒಂದು ಸಮ್ ಬೇಕಂದ್ರೆ ತಗೊಳ್ಳೋಣಂತ. ಇಲ್ಲೇ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇದ್ದಿದ್ದೆ ತಗೊಳ್ಳೋಣಂತ. Then we have to take this northwest corner rule method. ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ ನಾನು ಎಲ್ರಿಗೂ. Here the S1, S2, S3, D1, D2, D3, 15, 10, 9, 5, 8, 9, 10, 6, 4. Okay, this is 350, 100, 110, 80, 150, 330. Okay. Then you have to take ಇಲ್ಲಿ ಒಂದು ನಿಮ್ದು ಸ್ಕೇಲ್ ಇತ್ತಂದ್ರೆ ಸ್ಕೇಲ್ ತಗೊಂಡು ಪೆನ್ಸಿಲ್ ಸ್ಕೇಲ್ ನೀವು ಲೈನ್ ಹಾಕೊಂಡ್ಬಿಡಿ. ಫಸ್ಟ್ you have to start with this 350, 80. Then you are taking as a 80 here. 80 you consider, this becomes a 0. 350 minus 80, that is a 270. okay, minus 80 alla 270. you have to write it. Then this ಇಲ್ಲಿ ಬರಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಇಲ್ಲಿ 0 ಆಗಿಬಿಡ್ತು. then come to this side 270 and 150, you have to take it as a 150 here. then it becomes a 0. ಇಲ್ಲಿ ನಿಮ್ಗೆ 150 ಹೋಯ್ತಂದ್ರೆ 270 minus 150, that is equals to 120. okay, sorry ಇಲ್ಲಿ ಬರಿಬೇಕು 120. okay, again remaining here only, it becomes a 0. then come to this side, the 120 and 330 is there, you have to take it as a 120. this side becomes a 0. Then here 330
minus 120, that is equals to 210. Okay. Then ಇಲ್ಲಿ again you have to come, ಇಲ್ಲಿ ಬರ್ಲಿಕ್ಕೆ ಬರಲ್ಲ, you have to take it as this side no, this side also no, this side you have to come it 100 and 210, you have to take it as 100 here. Okay, then it becomes a 0. Then the remaining is a 110 is remaining. The lastly 110 and 110 you have to take this side 110. Both the side becomes as a 0. Okay. Then afterwards the same thing. Is it a non-degenerate solution? Then you have to write that one. Then the x11, x11, x12, x13, then x23, x33 you have to write it all the values, and z also you have to calculate. ಇದು ಮೂರು ರೂಢಿ ಮಾಡ್ಕೊಂಡ್ಬಿಡ್ರಿ, ಅವ್ರು ಏನು ಕೇಳಿ ಬಿಡ್ಲಿ, ಯಾಕಂದ್ರೆ ಒಂದ್ಸತಿ ಕೇಳಿದ್ರಷ್ಟೇ ಮಾಡ್ರಿ ಅಂತ ಹೇಳಿದಾಗ ಏನ್ ಮಾಡ್ತೀರಾ ನೀವು, ಕ್ವಶನ್ ಸರಿಯಾಗಿ ಓದಲ್ಲ, ಅಯ್ಯೋ ನಾನು ನೋಡ್ಲೇ ಇಲ್ಲ, ಮತ್ತೆ ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ಬೇಕಾಗ್ತದೆ. ಅವ್ರು ಕೇಳಿ ಬಿಡ್ಲಿ, ಹೆಂಗಾದ್ರೂ ನಿಮಗೆ ಟೈಮ್ ಇದೆ ಈ ಸತಿ 3 hours 15 minutes ಟೈಮ್ ಫಾರ್ 80 marks. 80 marksಗೆ ನಿಮಗೆ 3 ತಾಸು. ಯಾವಾಗಲೂ ಲಾಸ್ಟ್ ಇಯರ್ ಇಂದನೂ 100 marks ಬರೀತಿದ್ರು, ಅಲ್ಲೇ 20 marks ನಿಮ್ದು ಲೆಸ್ ಆಯ್ತಲ್ಲೇ, ಅಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಟೈಮ್ ಉಳಿತು. ನಾನು ಎವ್ರಿ ಇಯರು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ನಾನು ಒಂದು ವಿಡಿಯೋ ಮಾಡ್ತಿದ್ದೆ, ಬಟ್ ಈ ವರ್ಷ ನಾನು ಟೈಮ್ ಮ್ಯಾನೇಜ್ಮೆಂಟ್ ವಿಡಿಯೋನ ಮಾಡಲ್ಲ, ಯಾಕಂದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ಉಳಿಯುತ್ತಿಲ್ಲ. ಎಕ್ಸ್ಟ್ರಾಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು, ಯಾಕಂದ್ರೆ 80 marks 2 hours 2.5 hourಗೆ ಆಲ್ಮೋಸ್ಟ್ ಪೇಪರ್ಸ್ ಕಂಪ್ಲೀಟ್ ಮಾಡಿಬಿಡ್ತೀರಾ. ಯಾಕಂದ್ರೆ ನಾನು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನಮ್ಮ ಕಾಲೇಜಲ್ಲಿ ನೋಡಿದಾಗ 2.5 ತಾಸಿಗೆ ಎಲ್ಲರೂ ಕಂಪ್ಲೀಟ್ ಮಾಡಿ ಕುತ್ಕೊಂಡಿದ್ರು. ಅದಕ್ಕೆ ಇದು ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಟೈಮ್ ಸಿಕ್ಕಾಪಟ್ಟೆ ಇದೆ. ಎಕ್ಸ್ಟ್ರಾ ಕ್ವಶನ್ಸ್ ಟಚ್ ಮಾಡಿ, ಸಾವಕಾಶ ಮಾಡಿ, ಸ್ಲೋ ಆಗಿ ಕ್ವಶನ್ ಸರಿಯಾಗಿ ಓದಿ ಅದನ್ನ ಕ್ವಶನ್ನ ಸಾಲ್ವ್ ಮಾಡ್ಕೊಳ್ಳಿ. Okay students, thank you. Almost I think northwest corner rule you got it. The next video I will make for matrix minima method. Okay, thank you for watching the video.